ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಬೆಲ್ಲಿ ಫ್ಯಾಟ್ ಕಡಿಮೆ ಮಾಡಲಿಕ್ಕೆ, ತೂಕ ಕಡಿಮೆ ಮಾಡಲಿಕ್ಕೆ, ಹೊಟ್ಟೆ ಹತ್ತಿರ ಇರುವ ಬೊಜ್ಜು ಕಡಿಮೆ ಮಾಡಲಿಕ್ಕೆ ಸೂಪರ್ ಆಗಿರುವ ವೆಯ್ಟ್ ಲಾಸ್ ಡ್ರಿಂಕನ್ನು ತೋರಿಸ್ತಿದ್ದೀನಿ. ಹುಡುಗರಿಗೆ, ಹುಡುಗಿಯರಿಗೆ ಎಲ್ಲರಿಗೂ ಹೊಟ್ಟೆ ಹತ್ತಿರ ಬೊಜ್ಜು ಬಂದಿರ್ತದೆ. ಕೈಕಾಲೆಲ್ಲ ಸಪೂರ ಇರ್ತದೆ. ಹೊಟ್ಟೆ ಹತ್ತಿರ ಬೊಜ್ಜು ಬಂದು ಹೊಟ್ಟೆ ದಪ್ಪ ಆಗಿರ್ತದೆ. ಹೊಟ್ಟೆಗೆ ಬೊಜ್ಜು ಬಂದಿರೋದ್ರಿಂದ ತುಂಬ ಕಷ್ಟ ಆಗ್ತದೆ. ಯಾವುದಾದ್ರೂ ಡ್ರೆಸ್, ಇಷ್ಟ ಇರುವ ಡ್ರೆಸ್ ಹಾಕಲಿಕ್ಕೆ ಆಗೋದಿಲ್ಲ. ಹುಡುಗರಿಗೆ, ಹುಡುಗಿಯರಿಗೆ, ಯಾರಿಗೆ ಸಹ ಆಗಿರ್ಬೋದು. ಯಾವುದಾದ್ರೂ ಒಂದು ಡ್ರೆಸ್ ಹಾಕಿದಾಗ ಹೊಟ್ಟೆ ಕಾಣಿಸಿಕೊಂಡಾಗ ಆ ಡ್ರೆಸ್ ಹಾಕೋದು ಬೇಡ ಅಂತ ಅನಿಸ್ತದೆ. ಇವತ್ತಿನ ವಿಡಿಯೋದಲ್ಲಿ ವೆಯ್ಟ್ ಲಾಸ್ ಮಾಡಲಿಕ್ಕೆ ಒಂದು ಸೂಪರ್ ಆಗಿರುವ ಡ್ರಿಂಕನ್ನು ತೋರಿಸ್ತಿದ್ದೀನಿ. ಈ ಹೋಮ್ ರೆಮಿಡಿಯನ್ನು ಹೇಗೆ ರೆಡಿ ಮಾಡೋದು ಅಂತ ನೋಡುವ. ಬೆಲ್ಲಿ ಫ್ಯಾಟ್, ತೂಕ ಕಡಿಮೆ ಮಾಡಲಿಕ್ಕೆ, ಹೊಟ್ಟೆ ಹತ್ತಿರ ಇರುವ ಬೊಜ್ಜು ಕಡಿಮೆ ಮಾಡಲಿಕ್ಕೆ ಸೂಪರ್ ಆಗಿರುವ ಹೋಮ್ ರೆಮಿಡಿ. ರಾತ್ರಿ 1 ಗ್ಲಾಸ್ ಕುಡಿದು ಮಲಗಿದ್ರೆ ಸಾಕು, ಒಳ್ಳೆ ರಿಸಲ್ಟ್ ಸಿಗ್ತದೆ. ಈ ರೆಮಿಡಿ ಮಾಡಲಿಕ್ಕೆ ಒಂದು ಪಾತ್ರೆ ತಗೊಂಡು ಈ ಗ್ಲಾಸಿನ ಅಳತೆಯಲ್ಲಿ 2 ಗ್ಲಾಸ್ ನೀರನ್ನು ಹಾಕ್ತಿದ್ದೀನಿ. 1 ತಿಂಗಳು ಕಂಟಿನ್ಯೂ ಆಗಿ ಕುಡಿಯೋದ್ರಿಂದ ಬೆಲ್ಲಿ ಫ್ಯಾಟ್ ಕಡಿಮೆ ಆಗ್ತದೆ. ರಾತ್ರಿ ಮಲಗುವ ಮುಂಚೆ ಈ ರೆಮಿಡಿಯನ್ನು ಮಾಡಿ ಕುಡಿಯೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗ್ತದೆ. ಸ್ವಲ್ಪ ನೀರು ಬಿಸಿ ಆಗ್ತಿದ್ದಂತೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಓಂಕಾಳು, 1 ಸ್ಪೂನ್ ಸೋಂಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಚೆನ್ನಾಗಿ ಕುದಿಸ್ಲಿಕ್ಕೆ ಇಡಬೇಕು. ಕುದಿ ಬರಬೇಕು. 2 ಗ್ಲಾಸ್ ನೀರು ಹಾಕಿದ್ದು 1 ಗ್ಲಾಸ್ ನೀರು ಹಾಕಬೇಕು. ಅಲ್ಲಿವರೆಗೆ ಚೆನ್ನಾಗಿ ಕುದಿಸಬೇಕು. ಚೆನ್ನಾಗಿ ಕುದಿ ಬರಲಿ. ಜೀರಿಗೆ, ಓಂಕಾಲಿನಲ್ಲಿ ನಮ್ಮ ದೇಹದಲ್ಲಿರುವ ಕೆಟ್ಟ ಕೊಬ್ಬನ್ನು ಕರಗಿಸುವ ಅಂಶ ಇರ್ತದೆ. ಮೆಟಬಾಲಿಸಮ್ ರೇಟನ್ನು ಇಂಪ್ರೂವ್ ಮಾಡ್ತದೆ. ವೆಯ್ಟ್ ಲಾಸ್ ಮಾಡಲಿಕ್ಕೆ ಮೆಟಬಾಲಿಸಮ್ ರೇಟ್ ಚೆನ್ನಾಗಿರಬೇಕು. ಈ ಡ್ರಿಂಕಿನಲ್ಲಿ ಓಂಕಾಳು ಹಾಕಿರೋದ್ರಿಂದ ಫ್ಯಾಟ್ ಸ್ಟೋರ್ ಆಗೋದು ಕಡಿಮೆ ಮಾಡ್ತದೆ. ಜೀರ್ಣಕ್ರಿಯೆಯನ್ನು ಇಂಪ್ರೂವ್ ಮಾಡ್ತದೆ. ಜೀರಿಗೆ ತುಂಬಾನೇ ಒಳ್ಳೆಯದು ಫ್ಯಾಟ್ ಕಡಿಮೆ ಮಾಡಲಿಕ್ಕೆ. ಮೆಟಬಾಲಿಸಮ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಮಲಗಿಕೊಂಡು ಏನು ಎಕ್ಸಸೈಸ್ ಮಾಡದೆ ಬೆಲ್ಲಿ ಫ್ಯಾಟ್ ಕಡಿಮೆ ಮಾಡ್ಬೋದು. ರಾತ್ರಿ ಊಟ ಆಗಿ ಮಲಗುವ ಟೈಮಿನಲ್ಲಿ ಈ ಡ್ರಿಂಕನ್ನು ಕುಡಿಬೇಕು. ಒಳ್ಳೆ ರಿಸಲ್ಟ್ ಸಿಗ್ತದೆ. ಸೋಂಪು ಕಾಳಿನಲ್ಲಿ ದೇಹದಲ್ಲಿರುವ ಕೊಬ್ಬನ್ನು ಕರಗಿಸುವ ಶಕ್ತಿ ಇದೆ. ಏನಾದರೂ ತಿಂತ ಇರಬೇಕಂತ ಆಗ್ತಾ ಇರ್ತದಲ್ಲ, ಸೋಂಪು ಕಾಳು ಹಾಕಿರೋದ್ರಿಂದ ಓವರ್ ಈಟಿಂಗ್ ಮಾಡಲಿಕ್ಕೆ ಬಿಡಲ್ಲ. ಸೋಂಪು ಕಾಳಿನಲ್ಲಿ ಜಾಸ್ತಿ ಫೈಬರ್ ಇದೆ. ಬೇಗ ಹೊಟ್ಟೆ ಹಸಿವಾಗಲಿಕ್ಕೆ ಬಿಡಲ್ಲ. ಫ್ಯಾಟ್ ಸ್ಟೋರ್ ಆಗೋದು ಕಡಿಮೆ ಮಾಡ್ತದೆ. ಈ ರೆಮಿಡಿಯನ್ನು ಮಾಡಿ ಕುಡಿಯೋದ್ರಿಂದ 1 ತಿಂಗಳಿನಲ್ಲಿ ಅಥವಾ 3 ವಾರದಲ್ಲೇ ಒಳ್ಳೆ ರಿಸಲ್ಟ್ ಸಿಗ್ತದೆ. ಬೆಲ್ಲಿ ಫ್ಯಾಟ್ ಬೇಗ ಕಡಿಮೆ ಆಗ್ತದೆ. ಇದೆಲ್ಲವನ್ನು ಸೋಂಕಾಳು, ಜೀರಿಗೆ, ಓಂಕಾಳು ಇದನ್ನು ಸ್ವಲ್ಪ ರೋಸ್ಟ್ ಮಾಡಬೇಕು. ರೋಸ್ಟ್ ಮಾಡಿ ಪೌಡರ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ಇಡಬೇಕು. ನೀರು ಬಿಸಿ ಮಾಡಲಿಕ್ಕೆ ಇಡಬೇಕು. ನೀರು ಕುದಿ ಬರುವಾಗ 1 ಸ್ಪೂನ್ ಹುಡಿ ಹಾಕಿ ಕುದಿಸಿ ಈ ರೀತಿ ಸಹ ರೆಮಿಡಿಯನ್ನು ಮಾಡಿ ಕುಡಿಬೋದು. ಚೆನ್ನಾಗಿ ಕುದಿದಿದೆ. ಓಂಕಾಳು, ಸೋಂಪು, ಜೀರಿಗೆ ಹಾಕಿದೆಲ್ಲ ನೀರಿನಲ್ಲಿ ಚೆನ್ನಾಗಿ ಕುದಿದು ಅದರಲ್ಲಿರುವಂಥ ಅಂಶ ಎಲ್ಲ ನೀರಿಗೆ ಬಿಟ್ಟಿದೆ. ಕಲರ್ ಸಹ ಚೇಂಜ್ ಆಗಿದೆ ನೋಡಿ. 2 ಗ್ಲಾಸ್ ನೀರು ಹಾಕಿದ್ದು 1 ಗ್ಲಾಸಿನಷ್ಟು ನೀರಾಗಿದೆ. ಚೆನ್ನಾಗಿ ಕುದಿದಿದೆ. ಇಷ್ಟು ಕುದಿದ್ರೆ ಸಾಕು. ಈಗ ಇದನ್ನು ಸೋಸ್ಕೊಳ್ಬೇಕು. ಡ್ರಿಂಕ್ ರೆಡಿಯಾಗಿದೆ. ಬೆಲ್ಲಿ ಫ್ಯಾಟ್, ತೂಕ ಕಡಿಮೆ ಮಾಡಲಿಕ್ಕೆ, ಹೊಟ್ಟೆ ಹತ್ತಿರ ಇರುವ ಬೊಜ್ಜು ಕಡಿಮೆ ಮಾಡಲಿಕ್ಕೆ ಸೂಪರ್ ಆಗಿರುವ ವೆಯ್ಟ್ ಲಾಸ್ ಡ್ರಿಂಕ್ ರೆಡಿಯಾಗಿದೆ. ರಾತ್ರಿ ಊಟ ಆಗಿ ಮಲಗುವ ಟೈಮಿನಲ್ಲಿ ಕುಡಿಬೇಕು. ಇದನ್ನು ಕಂಟಿನ್ಯೂ ಆಗಿ ಕುಡಿತಾ ಬಂದರೆ ಬೇಗನೆ ಬೆಲ್ಲಿ ಫ್ಯಾಟ್ ಕಡಿಮೆ ಆಗ್ತದೆ. ಈ ಡ್ರಿಂಕನ್ನು ತಣ್ಣಗೆ ಆದ ನಂತರ ಕುಡಿಬಾರ್ದು. ಬಿಸಿ ಇರುವಾಗ ಕುಡಿಬೇಕು. ತುಂಬ ಬಿಸಿ ಇರಬಾರ್ದು. ಟೀ, ಕಾಫಿ ಎಲ್ಲ ಎಷ್ಟು ಬಿಸಿ ಇರ್ತದೆ ನೋಡಿ, ಅಷ್ಟು ಬಿಸಿ ಇರಬೇಕು. ಇದನ್ನು ಸಿಪ್ ಆಗಿ ಕುಡಿಬೇಕು. ಕಾಫಿ, ಟೀ ಕುಡಿತೇವಲ್ಲ ಹಾಗೆ ಕುಡಿಬೇಕು. ಅಷ್ಟು ಬಿಸಿ ಇರಬೇಕು. ಈ ಡ್ರಿಂಕಿಗೆ ಎಂಥ ಸಹ ಹಾಕಲಿಕ್ಕೆ ಇಲ್ಲ. ಹನಿ, ಬೆಲ್ಲ ಎಂಥ ಸಹ ಹಾಕಲಿಕ್ಕೆ ಇಲ್ಲ. ಹೀಗೇನೆ ಕುಡಿಬೇಕು. ಬಿಸಿ ಇರುವಾಗ ಕುಡಿಬೇಕು. ಕುಡಿಲಿಕ್ಕೆ ಸಹ ತುಂಬ ಸೂಪರ್ ಆಗಿರ್ತದೆ. ಟೇಸ್ಟ್ ಸಹ ತುಂಬ ಚೆನ್ನಾಗಿದೆ. ಕೆಲವರದ್ದು ಬಾಡಿ ತುಂಬ ಹೀಟ್ ಇರ್ತದೆ. ಹೀಟ್ ಬಾಡಿಯವರು ಸ್ವಲ್ಪ ಅರ್ಧ ಗ್ಲಾಸಿನಷ್ಟು ಕುಡಿಯಿರಿ. ತೂಕ ಕಡಿಮೆ ಮಾಡುವವರು ರಾತ್ರಿ ಹೆವಿ ಊಟ ಮಾಡಬಾರ್ದು. ಲೈಟ್ ಊಟ ಮಾಡಬೇಕು. ಚಪಾತಿ ತಿನ್ಬೋದು, ವೆಜ್ ಸಲಾಡ್, ಫ್ರೂಟ್ಸ್ ಸಲಾಡ್, ಮೊಳಕೆ ಕಟ್ಟಿದ ಕಾಳನ್ನು ತಿನ್ಬೋದು. ನೈಟ್ ಊಟ ಮಾಡಿ 1 ಗಂಟೆ ಆದ ನಂತರ ಈ ಡ್ರಿಂಕನ್ನು ಕುಡಿಬೇಕು. ಇದನ್ನು ಕುಡಿಯೋದ್ರಿಂದ ನೈಟ್ ಮಲಗಿದಲ್ಲೇ ಫ್ಯಾಟ್ ಕರಗ್ತದೆ. ಜೀರಿಗೆ, ಸೋಂಕಾಳು, ಓಂಕಾಳು ಪ್ರತಿಯೊಬ್ಬರ ಅಡಿಗೆ ಮನೆಯಲ್ಲಿ ಇದ್ದೇ ಇರ್ತದೆ. ಈ 3 ಪದಾರ್ಥವನ್ನು ಯೂಸ್ ಮಾಡಿ ರೆಮಿಡಿ ಮಾಡಿ ಕುಡಿಯೋದ್ರಿಂದ
ಬೆಳ್ಳಿ ಫ್ಯಾಟ್ ಕಡಿಮೆ ಆಗ್ತದೆ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೂ ಸಹ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.